ಮತ್ತೆ ಹೋರಾಟಕ್ಕೆ ನ್ಯಾಯ ಸಿಗೋರು ಹೋರಾಟ ಮಾಡಲೇಬೇಕು. ಹೋರಾಟಕ್ಕೆ ನ್ಯಾಯ ಈಗ ಪಕ್ಕದ ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಹೋರಾಟ, ಅವ್ರ ಸಮುದಾಯದವರೇ 3 ಜನ CM ಆದ್ರೂ ಅವ್ರು ಬಿಡ್ಲಿಲ್ಲ ಹೋರಾಟ ಮಾಡಿ 10% ಮೊನ್ನೆ ಬಿಫೋರ್ MP ಎಲೆಕ್ಷನ್ ಡಿಕ್ಲೇರ್ ಮಾಡಿಕೊಂಡು. ಹಾಗಾಗಿ ನಮಗೊಂದು ಉದಾಹರಣೆ ಇದೆ. ಪಕ್ಕದ ಪಟೇಲ್ ಜನಾಂಗದ ಮಾರಾಟ, ಗುಜ್ಜಾರ್ ಜನಾಂಗದ ಮಾರಾಟ, ನಮ್ಮ ಪಕ್ಕದ ಮಹಾರಾಷ್ಟ್ರದ ಮರಾಠ ಮೀಸಲಾತಿ ಹೋರಾಟ, ಅವು ನಮ್ಮ ಕಣ್ಣೆದುರಿಗೆ ಸಾಕ್ಷಿ ಇರೋದ್ರಿಂದ, ನಿದರ್ಶನದಿಂದ ನನಗೊಂದು ವಿಶ್ವಾಸ ಐತಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಹೋರಾಟ ಅಂದರೆ 3 ವರ್ಷದ ಹೋರಾಟಕ್ಕೆ ನಮ್ಮ ಪರವಾಗಿ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಮಧ್ಯಂತರ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಸರ್ಕಾರದವರು ತಡ ಮಾಡಕತ್ತಾರೆ, ನಿರ್ಲಕ್ಷ್ಯ ಮಾಡಕತ್ತಾರೆ. ಅದು ನಾವು ಬೇಸರ ಮಾಡ್ಕೊಂಡಿಲ್ಲ. ಹೋರಾಟ ಮಾಡಬೇಕು, ನ್ಯಾಯ ಕೊಡಬೇಕು ಅಂತ ಕಾರಣಕ್ಕೆ ಇಷ್ಟೇ ಹೆಜ್ಜೆಯನ್ನು ಹಿಂದಕ್ಕೆ ಇರಬಾರ್ದು ಅಂತ ಕಾರಣಕ್ಕೆ ನಾವು ಹೋರಾಟ ನೋಡ್ರಿ. ನಿಮ್ಗೆ ಪದೇ ನಿಮ್ಗೆ ಅದನ್ನೇ ಹೇಳ್ತೇನೆ, ಪ್ರತ್ಯೇಕ ಶತವರ್ಷ ಲಿಂಗಾಯತ ಧರ್ಮ 900 ವರ್ಷಗಳ ಹಿಂದೆಯೇ ಬಸವನ ಸ್ಥಾಪನೆ ಮಾಡಿದ್ದು. ಲಿಂಗಾಯತ ಧರ್ಮ ಹೋರಾಟ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಶಿಫಾರಸು ಮಾಡಿದ್ವಿ, ಕೇಂದ್ರ ಸಂಘಟನೆ ಅದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ನಮ್ಮ ಜಾಮದಾರರು ಮಾಡಾಕತ್ತಾರೆ. ನಾನು ನಮ್ಮ ಮನೆಯೊಳಗಿನ ಹೋರಾಟ, ಅದು ಊರಿನ ಹೋರಾಟ. ಹಾಗಾಗಿ ಧರ್ಮದ ಹೋರಾಟ ಬೇರೆ, ಮೀಸಲಾತಿ ಜಾತಿ ಮೀಸಲಾತಿ ಹೋರಾಟ. ಹಾಗಾಗಿ ಧರ್ಮದ ಹೋರಾಟ ಬೇರೆ. ನಮ್ಮ ಸಮುದಾಯದ ಗುರುಗಳೆಲ್ಲ ಪ್ರಯತ್ನ ಮಾಡಾಕತ್ತಾರೆ. ಆ ಹೋರಾಟಕ್ಕೂ ನಾನು ಬೆಂಬಲ ಕೊಡ್ತಿದ್ದೀನಿ. ಈಗ ಈ ಹೋರಾಟ ಇನ್ನೂ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಗೋರಿಗೆ ಹೋರಾಟ ಮಾಡಬೇಕಂತ ಗಟ್ಟೆ ಅಲ್ಲ. ಹೋರಾಟ ಶುರು ಮಾಡಿರಲ್ಲ, ಹೋರಾಟ ಶುರು ಮಾಡಿದ್ರೆ ನಾವು ವಿಮುಖ ಕರೆಕ್ಟ್. ಈಗ ಹೋರಾಟ ಶುರು ಮಾಡಿದ್ದಾರೆ 2018 ಎಲೆಕ್ಷನ್ ಆದ್ಮೇಲೆ ಎಲ್ಲಿ ಹೋರಾಟ ಮಾಡಿದ್ದಾರೆ. ನಾನೇ ವಿಶ್ಕೊಳ್ತೇನೆ. ಅప్పుడు ಪಂಚ ನಮ್ಮ ಜನ ನನಗೆ ಕೇಳಕತ್ತಾರೆ, ಸ್ವಾಮಿ ಧರ್ಮದ ಹೋರಾಟ ಮಾಡಿದ್ರಿ, ಸಮಾಜ ಹೋರಾಟ ಯಾಕೆ ಮಾಡಲ್ಲ ಅಂತ. ಹಾಗಾಗಿ ಸಮಾಜ ಹೋರಾಟಕ್ಕೆ ನ್ಯಾಯ ಕೊಡಿಸ್ಬೇಕಾಗಿದೆ. ನಮ್ಮ ಮನೆಗೆ ಇರ್ತಕ್ಕಂಥ ಮಕ್ಕಳಿಗೆ ನ್ಯಾಯ ಕೊಡಿಸಿ, ಊರಿನ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ನಾವು ಹೋರಾಟ ಮಾಡಬೇಕಾಗಿದೆ. ಅದಕ್ಕೆ ಮೊದಲು ಮನೆಗೆ ಎದ್ದು ಮಾರ್ಗದಲ್ಲಿ ಫಸ್ಟ್ ಇದು ಹೋರಾಟ ಮಾಡಬೇಕು. ಇಲ್ಲ ಪಾಪ ಅವ್ರಿಗೆ ಏನಾಗೈತಿ, ಎಲೆಕ್ಷನ್ ಮೇಲೆ ಏನಾಗಬೇಕು, ತಮ್ಮ ಮತಕ್ಷೇತ್ರಗಳ ಕೆಲಸ, ತಾವು ಮಂತ್ರಿಗಳಾಗಬೇಕು, ನಿಗಮಂಡಳಿ ಅಧ್ಯಕ್ಷರಾಗಬೇಕು, ಬೇರೆ ಬೇರೆ ಕಾರಣಕ್ಕೆ ಟೈಮ್ ಕೊಡೋಕ್ಕಾಗಿಲ್ಲ. ಅವ್ರಿಗೆ ಟೈಮ್ ಕೊಡೋಕ್ಕಾಗಿಲ್ಲ ಅಂತಂದ್ರೆ ನಾವು ಯಾರ ಮೇಲೆ ಬೇಜಾರಾಗಿಲ್ಲ. ಟೈಮ್ ಸಿಕ್ಕ ಬರ್ಬೇಕು. ಅದಕ್ಕೆ ಕೊನೆಯ ಪಕ್ಷ ನಮ್ಮ ಜೊತೆ ಹೋರಾಟಕ್ಕೆ ಬರೋಕ್ಕೆ ನಿಮಗೆ ಟೈಮ್ ಇಲ್ಲ. ನಿಮಗೆ ಕೊಟ್ಟಂತ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ಅಧಿವೇಶನ ಮಾತಾಡ್ರಿ. ಹಾಗಾಗಿ ಆ ಸಂದರ್ಭಕ್ಕೆ ಸ್ವತಃ ನಾನೇ ಅವ್ರ ಮನೆ ಬಾಗಿಲು ಹೋಗಿ ಅವ್ರ ಮನಸ್ಸು ಪರಿವರ್ತನೆ ಮಾಡಿ ನೀವಾರ ಮಾತಾಡ್ರಿ ಅಂತ ಹೇಳಿ ಒತ್ತಡಕ್ಕೋಸ್ಕರ ಮನೆಗೆ ಹೊಂಟಿವಿ. ಮತ್ತಷ್ಟು ಮನೆ ಬಾಗಿಲಿಗೆ ಹೋಗಿ ಹೇಳಿದ್ರು ಅವ್ರು ಮಾತಾಡೋದ್ರೆ ಇನ್ನು ಅನಿವಾರ್ಯ ಉಗ್ರ ಹೋರಾಟ ಕರೆ ಕೊಡ್ತೀವಿ. ಏನಾಗಿದೆಯಪ್ಪ ಅಂತಂದ್ರೆ, ಈ ಪಾದಯಾತ್ರೆ ಯಾವಾಗ ಶುರು ಮಾಡಿದ್ನಲ್ಲ ಅವತ್ತಿನಿಂದ ನಾನೊಂದು ಧ್ಯೇಯ ವಾಕ್ಯವನ್ನು ಘೋಷಣೆ ಮಾಡಿದ್ದೆ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ. ಅದಕ್ಕೆ ನಾನು ಕಮಿಟ್ಮೆಂಟ್ ಆಗಿರೋದ್ರಿಂದ ಬೇರೆ ಸ್ವಾಮಿಗೆ ನನ್ನ ಸಮಾಜಕ್ಕೆ CM ಕೊಡ್ರಿ, ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ನಾನು ಕೇಳಕ್ ಹೋಗೋದಿಲ್ಲ. ಅವ್ರೇನಾದ್ರೂ ನನಗೆ ಕೇಳಿದ್ರಿ, ಅವ್ರೇನಾದ್ರೂ ಒಂದ್ ವೇಳೆ ಸ್ವಾಮೀಜಿ ಹಿಂಗೇನಾದ್ರು ಮಾಡ್ಬೇಕಂದ್ರೆ ಯಾರು ಮಾಡ್ಬೇಕಂತಂದಾಗ ನಾನು ಸಹಜವಾಗಿ ನನ್ನ ಅಭಿಪ್ರಾಯಗಳು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಆಗ ಅವರ ಪಕ್ಷದ ಶಾಸಕರು, ಆ ಪಕ್ಷದ ಮುಖಂಡರು, ಅವರ ವಿಚಾರ ನಾವು ಧರ್ಮಗುರುಗಳಾದಂಥವ್ರು ನಾವು ಎಲ್ಲಿ ಸಲಹೆ ಕೊಡ್ಬೋದು ಹೊರತು ನಾವು ಇಂಟಿಪರ ಅಷ್ಟೊಂದು ಸರಿಯಲ್ಲ ಅಂತ. ಅದಕ್ಕೆ ನಾನು ಅವ್ರು ಯಾರನ್ನಾರ CM ಮಾಡ್ಕೊಳ್ಳಿ, ಯಾರನ್ನಾರ DCM ಮಾಡ್ಕೊಳ್ಳಿ, ಯಾರನ್ನಾರ ಇಳಿಸ್ರಿ, ಯಾರನ್ನಾರ ಎತ್ತಟ್ಟಿ, ನಮಗೆ 2 ಸರ್ಕಾರ ಪುಣ್ಯ ಕಟ್ಕೊಡ್ರಿ ಅಂತ ಮಾತ್ರ ಈ ಸರ್ಕಾರ ಕೇಳಿದ್ದೆ. ಇಲ್ಲ ಪಾಪ ಅವ್ರು ಯಾವ ಭಾವನೆ ಕೇಳಿದ್ರೆ ಅವ್ರಿಗೆ ಹೇಳಿದ್ರು. ನನ್ನ ದೃಷ್ಟಿಯಲ್ಲಿ ಧರ್ಮಗುರುಗಳಾದಂಥವ್ರು ನಾವು ಆ ಪಕ್ಷದ ವರಿಷ್ಠರಿಗೆ ಸಲಹೆ ಕೊಡ್ಬೋದು ಹೊರತು ನಮ್ಮ ರಿಕ್ವೆಸ್ಟ್ ಮಾಡೋದು ಬೇಡ ಅಂತ. ನಾವೇನೇನು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಜನಾಂಗದ ಸಮಸ್ಯೆಗಳ ಬಗ್ಗೆ ರಿಕ್ವೆಸ್ಟ್ ಮಾಡೋಣ. ಅದಕ್ಕೆ ನಾನು ರಿಕ್ವೆಸ್ಟ್ ಶಬ್ದ ಬಳಸ್ತೀನಿ, ಅಕ್ವರ್ತಾಯ ಅಂತ. ಆಗ ನಾನು ಮಾತ್ರ ರಿಕ್ವೆಸ್ಟ್ ಮಾಡಕ್ ಹೋಗೋದಿಲ್ಲ. ಅವ್ರೇನಾದ್ರು ಪಕ್ಷದ ವರಿಷ್ಠರು ನನಗೇನಾದ್ರು ಕೇಳಿದ್ರೆ ನಾನು ಮೊದಲ ಉತ್ತರ ಕರ್ನಾಟಕ ಲಿಂಗಾಯತ್ ಅದರಲ್ಲಿ ಪಡ್ತೀನಿ, ನಾನು ಕೇಳ್ಬೋದು. ನಾನು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನ ಮಂತ್ರಿ ಸ್ಥಾನ ಬೇಕು ಅಂತ ಕೇಳಕ್ಕಾಗಲ್ಲ. ಕೇವಲ 2A ಮೀಸಲಾತಿ ಕೊಡ್ರಿ. ಯಾಕಂದ್ರೆ ಈ ಸರ್ಕಾರದ ಒಂದು ಮೇಲೆ ಸ್ಪಂದನೆ ಮಾಡಿದೆ. ಇಂಥ ಸಂದರ್ಭದಲ್ಲಿ 2A ಕೊಡ್ತೀನಿ, ಅದನ್ನೇ ಕೊಡಕ್ ಸಾಧ್ಯ. ಅದನ್ನ ನಾವು 2A ಕೊಟ್ಟು ಪುಣ್ಯ ಕಟ್ಕೊಡ್ರಪ್ಪ, ನೀವು ಏನಾರು ಮಾಡ್ಕೊಂಡು ಜಗಳ ಕೊಡ್ರಿ, ನಮಗೆ 2A ಕೊಟ್ಟು ಪುಣ್ಯ ಕಟ್ಕೊಡ್ರಿ ವಿಷಯ.